ಡೆವಿಲ್ ಡಾಕ್ಟರ್ ಉಮರ್ನ ವಿಚಾರ ಹೇಳ್ತಾ ಇದ್ದೀವಿ. ಹೆಸರಿಗೆ ಮಾತ್ರ ಇವನು ವೈದ್ಯ, ರೋಗಿಗಳ ಮೇಲೆ ಇವನಿಗೆ ಅಕ್ಕರೆ ಇರಲಿಲ್ಲ. ಅನಂತನಾಗ್ನಲ್ಲಿ ಕೆಲಸ ಕಳ್ಕೊಂಡಿರ್ತಾನೆ ಈ ಡಾಕ್ಟರ್ ಅನಿಸಿಕೊಂಡ ರಾಕ್ಷಸ. 2023ರಲ್ಲಿ ಕೆಲಸ ಕಳ್ಕೊಂಡಿದ್ದ ಡಾಕ್ಟರ್ ಉಮರ್ ಏನಕ್ಕೆ ಅನ್ನೋದನ್ನ ಹೇಳ್ತೀವಿ ನಿಮಗೆ. ರೋಗಿಗಳ ಜೊತೆಗೆ ಅಕ್ಕರೆಯಿಂದ ಮಾತಾಡಿಸ್ತಿರ್ಲಿಲ್ಲ, ಬೇಕಾಬಿಟ್ಟಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇವನು ಉದ್ಯೋಗ ಮಾಡ್ತಾ ಇದ್ದ. ಸೀನಿಯರ್ ಮೆಡಿಕಲ್ ರೆಸಿಡೆಂಟ್ ಆಗಿ ಇವನಿಗೆ ಹುದ್ದೆ ಬೇರೆ ಇತ್ತು. ಆದರೆ ಇವನಿಗೆ ಹುದ್ದೆ ಬಗ್ಗೆ ಅಕ್ಕರೆ, ಜನರ ಬಗ್ಗೆ ಅಕ್ಕರೆ ಹೆಂಗೆ ಬರುತ್ತೆ? ಇಲ್ಲದ ಜಗತ್ತಿನ ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ದ. ಮತಾಂಧತೆ ಅಫೀಮನ್ನು ತುಂಬಿಕೊಂಡಿದ್ದ. ಪರಿಣಾಮ ಏನು? ಇವತ್ತು ತಂದೂರಿ ಆಗಿದ್ದಾನಷ್ಟೇ. ಈ ಕೋಳಿಗಳನ್ನು ತಂದೂರಿ ಮಾಡಿದಾಗ ಏನಾಗ್ತಾರೆ ಹಾಗೆ ಇವನು ಆಗಿದ್ದಾನೆ. ಇವನಿಗೆ ಇದು ಯಾವ ಜನ್ನತ ಪ್ರಾಪ್ತಿ ಆಗಿರುತ್ತೋ ಗೊತ್ತಿಲ್ಲ ನಮಗೆ. ಬಟ್ ನಾನಾಗಲೇ ಒಂದು ಡೀಟೇಲ್ಸ್ ಕೊಡ್ತಿದ್ದೆ ನಿಮಗೆ. ಹಮಾಸ್ ಉಗ್ರರು ಕೂಡ ಅಷ್ಟೇ ಈ ಹಾಸ್ಪಿಟ್ಲು, ಡಾಕ್ಟರ್ಸು, ಹಾಸ್ಪಿಟ್ಲು ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋದನ್ನು ಮಾಡುತ್ತೆ. ಈ ಉಗ್ರ ಹುಳು ಉಮರ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೀವಿ ನಿಮಗೆ. ಕೆಲಸದಿಂದ ತೆಗೆದು ಹಾಕೋದಕ್ಕೆ ತನಿಖಾ ತಂಡ ಶಿಫಾರಸನ್ನು ಮಾಡಿತ್ತು. ಯಾಕೆ ಅಂದರೆ ಕೆಲಸದಲ್ಲಿದ್ದಾಗ ಅಸಭ್ಯ ವರ್ತನೆಯನ್ನು ತೋರಿಸ್ತಾ ಇದ್ದಂತೆ ಉಮರ. ಆಮೇಲೆ ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟನ್ನು ಇವನು ಕೊಡ್ತಿರ್ಲಿಲ್ಲ. ಎಲ್ಲರನ್ನೂ ಕೊಲ್ಲೋ ಮೈಂಡ್ ಸೆಟ್ ಬಂದಮೇಲೆ ಉಳಿಸ್ತಾನ? ದೇವರು ಕೊಟ್ಟ ಪ್ರಾಣವನ್ನು ಉಳಿಸೋ ಕೆಲಸ ಯಾರ್ದು? ನೈಜ ಡಾಕ್ಟರ್ಸ್ದು. ಇವನು ಯಾಕೆ ಅದನ್ನು ಮಾಡ್ತಾನೆ? ಇವನು ಉಗ್ರ ಹುಳು, ಜಂತು, ವಿಷ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಉಮರ್ನ ಹಿಸ್ಟ್ರಿ ಸಾಚಾತನದಿಂದ ಕೂಡಿರಲ್ಲ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಈ ಹಮಾಸ್ನಲ್ಲಿ ನಾನು ಹೀಗೆಲ್ಲ ಕೇಳ್ತಾ ಇದ್ದೆ. ಅಲ್ಲಿ ಡಾಕ್ಟರ್ಸ್ನ ಯೂಸ್ ಮಾಡ್ಕೊಳ್ತಾರೆ, ಅಲ್ಲಿ ಹಾಸ್ಪಿಟ್ಲ್ಗಳನ್ನು ಡೆನ್ ಮಾಡ್ಕೊಳ್ತಾರೆ, ಅಂದರೆ ಒಂದು ಗುಹೆ ಮಾಡ್ಕೊಳ್ತಾರೆ, ಎಲ್ಲ ಇಕ್ವಿಪ್ಮೆಂಟ್ಸ್ ಅಲ್ಲಿರುತ್ತೆ, ಅಲ್ಲಿ ಉಗ್ರ ಮೆಟೀರಿಯಲ್ಸು ರೆಡಿ ಆಗುತ್ತೆ ಅಂತ. ಇಲ್ಲಿ ನಾವು ಇಂಡಿಯಾದಲ್ಲೂ ಅದನ್ನೇ ನೋಡ್ತಾ ಇದ್ದೀವಿ. ಇವ್ರು ಎಲ್ಲಿ ಹೋದ್ರೂ ಉಗ್ರವಾದವನ್ನು ಬಿಡಲ್ವಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಮಮತಾ, ಖಂಡಿತವಾಗ್ಲೂ ಕೂಡ ಆತನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ತೀರಾ ಕೆಟ್ಟದಾಗಿತ್ತು ಅಂದರೆ, ಆತನ ಒಂದು ಪರ್ಸನಲ್ ಲಾಕರ್ಗಳಲ್ಲಿ ಮತ್ತು ಆತನ ಬಾಡಿಗೆ ಮನೆಗಳಲ್ಲಿ ಕೂಡ ಈ ಶಸ್ತ್ರಾಸ್ತ್ರಗಳೇ ಸಿಗ್ತಾ ಇತ್ತು. ಆತ ಕೆಲಸ ಮಾಡುವಂಥ ಜಾಗದಲ್ಲಿ ಕೂಡ, ಆಸ್ಪತ್ರೆಯಲ್ಲಿ ಕೂಡ ಆತ ಒಂದು ನಿಯತ್ತು ಅನ್ನುವಂಥದ್ದನ್ನು ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಬರುವಂತಹ ರೋಗಿಗಳ ಜೊತೆ ಕೂಡ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ, ಗಲಾಟೆಗಳನ್ನು ಮಾಡುವಂಥದ್ದು, ಜೊತೆಗೆ ಅವರ ಜೊತೆ ಒಂದು ಮಾನವೀಯತೆಯ ದೃಷ್ಟಿಕೋನದಿಂದಲೂ ಕೂಡ ಮಾತನಾಡ್ತಾ ಇರಲಿಲ್ಲ. ಅಷ್ಟೊಂದು ಪ್ರೀತಿ ಅಕ್ಕರೆ ಆತನಿಗೆ ಇರಲಿಲ್ಲ. ಇನ್ನು ಆತನ ಸಹೋದ್ಯೋಗಿಗಳು ಮತ್ತು ಆತನ ಅಂಡರಲ್ಲಿ ಕೆಲಸ ಮಾಡುವಂತಹ ಪ್ಯಾರಾಮೆಡಿಕಲ್ ಸ್ಟಾಫ್ಗಳಾಗಿರ್ಬೋದು ಅಥವಾ ಬೇರೆ ಸ್ಟಾಫ್ಗಳು ಕೂಡ ಅವರ ಜೊತೆ ಕೂಡ ತುಂಬ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ, ಬೇರೆ ರೀತಿಯಲ್ಲಿ ಅವರನ್ನು ಕಿರುಕುಳವನ್ನು ಕೊಡ್ತಾ ಇದ್ದ. ಸೊ ಹೀಗಾಗಿ ಆ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಆತ RMO ಆಗಿ ಕೆಲಸ ಮಾಡ್ತಾ ಇದ್ದ. ಆತನ ವಿರುದ್ಧ ಮೇಲಾಧಿಕಾರಿಗಳಿಗೆ ಪದೇ ಪದೇ ದೂರುಗಳು ಕೂಡ ಕೊಡ್ತಾ ಇದ್ರು. ಆ ದೂರುಗಳನ್ನು ಪಡೆದು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಸಮಿತಿಯ ಒಂದು ತಂಡದಿಂದ ಕೂಡ ಆತನನ್ನು ಅಲ್ಲಿಂದ ಕಿಕ್ಔಟ್ ಕೂಡ ಮಾಡುತ್ತೆ. ಸೊ ಇದೆಲ್ಲದರ ಆತನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ತೀರಾ ಕೆಟ್ಟದಾಗಿತ್ತು ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ತಾ ಇದೆ. ಆತ ಹೆಸರಿಗೆ ಮಾತ್ರ ವೈದ್ಯನಾಗಿದ್ದ, ಆದರೆ ಆತನ ಮನಸ್ಸಿನಲ್ಲಿ, ಆತನ ಒಳಭಾಗದಲ್ಲಿ ಎಲ್ಲವೂ ಕೂಡ ಒಂದು ಕೆಟ್ಟ ಮನಸ್ಥಿತಿ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಮಾಹಿತಿಗಾಗಿ.